ॐ शुक्लां ब्रह्मविचारसारपरमा आद्यां जगद्व्यापिनीं वीणापुस्तकधारिणीमभयदां जाड्यान्धकारापहां हस्ते स्फाटिकमालिकां विधदतीं पद्मासने संस्थितां वन्दे तां परमेश्वरीं भगवतीं बुद्धिप्रदां शारदां नत्वा सरस्वतीं देवीं शुद्धां पुण्यां करोम्यहं पाणिनीयप्रवेशाय लघुसिद्धान्तकौमुदीम् ॐ शान्ति शान्ति शान्तिः. ನಾವು ವ್ಯಾಕರಣದ ವಿಚಾರ ಮಾಡ್ತಿದ್ವಿ. ಮೊದಲನೇ ಅಧ್ಯಾಯ ಸಂಜ್ಞಾ ಪ್ರಕರಣದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಅದರಲ್ಲಿ ಮೊದಲನೆಯ ಸೂತ್ರ ಆಗಿದೆ. ಮೊದಲನೆಯ ಸೂತ್ರ ಬಂದ್ಬಿಟ್ಟು ಹಲಂತ್ಯಂ. ಇದು ಸಂಜ್ಞಾ ಸೂತ್ರ. ಈ ಸೂತ್ರ ಏನು ಮಾಡುತ್ತಪ್ಪ ಮಂಗಳ ಚೈತನ್ಯ? ಸೂತ್ರಾಂತರಾತ್ ಅನುವರ್ತನೀಯಂ ಸರ್ವತ್ರ. ಏನು ಮಾಡುತ್ತೆ ಇದು? ಅಲ್ಲ, ಫಸ್ಟ್ ಸೂತ್ರ ಏನು ಮಾಡುತ್ತೆ? ಹೆಸರಿಡುತ್ತೆ. ಸೂತ್ರ ಏನು ಮಾಡುತ್ತೆ ಅಂದರೆ ಫಸ್ಟ್ ಹೆಸರಿಡುತ್ತೆ. ಏನು ಹೆಸರಿಡುತ್ತಪ್ಪ? ಯಾರಿಗೆ ಏನಂತ ಹೆಸರಿಡ್ತು ಈ ಸೂತ್ರ? ಇತ್ತಂತ ಹೆಸರಿಡ್ತು. ಇತ್ತಂತ ಹೆಸರಿಡ್ತು. ಇವಾಗ ಯಾರಿಗೆ ಇಡ್ತು ಹೆಸರು? ಅಂತಿಮ ವ್ಯಂಜನಕ್ಕೆ, ಉಪದೇಶದಲ್ಲಿರುವ ಅಂತಿಮ ವ್ಯಂಜನಕ್ಕೆ ಇತ್ತೆಂಬ ಹೆಸರಿಡುತ್ತೆ. ಮೊದಲನೇ ಅಧ್ಯಾಯದಲ್ಲಿರೋ ಎಲ್ಲ ಸೂತ್ರಗಳು ಫಸ್ಟ್ ಈ ಸೂತ್ರ ಏನು ಮಾಡುತ್ತಪ್ಪ ಅಂದರೆ ಹೆಸರಿಡ್ತಾವೆ. ಒಂದೇ ಒಂದು ಸೂತ್ರ ವಿಧಿ ಸೂತ್ರ ಅಷ್ಟೇ ಕೆಲಸ ಮಾಡೋದು. ಮಿಕ್ಕಿದ್ದೆಲ್ಲ ಸೂತ್ರಗಳು ಹೆಸರಿಡೋವು ಅಷ್ಟೇ. ಗೊತ್ತಾಯ್ತಾ? ಈ ಸೂತ್ರ ಏನು ಮಾಡುತ್ತಪ್ಪ? ಕೇವಲ ಏನಂದ? ಎಲ್ಲಿ ಅಂತಿಮ ವ್ಯಂಜನ? ಉಪದೇಶದ ಅಂತಿಮ ವ್ಯಂಜನವನ್ನು ಏನಂತ ಹೆಸರಿಡುತ್ತೆ? ಇತ್ತಂತ ಹೆಸರಿಡುತ್ತೆ. ಇದು ಉತ್ತರ. ಉಪದೇಶ ಅಂದರೆ ಏನು? ಮಂಗಳ ಚೈತನ್ಯ, ಉಪದೇಶ ಅಂದರೆ ಏನಪ್ಪ? ಹೌದು, ಮೂರು ಮುನಿಗಳು ಉಚ್ಚಾರಣೆ ಮಾಡಿರೋದು ಉಪದೇಶ. ಮತ್ತು ಇನ್ನೂ ಒಂದು ಶ್ಲೋಕ ಕೂಡ ಬಂದಿತ್ತು, ಇವುಗಳನ್ನು ಕೂಡ ಉಪದೇಶ ಅಂತಾರೆ ಅಂತ. ಧಾತು, ಸೂತ್ರ, ಉಣಾದಿ, ವಾಕ್ಯಲಿಂಗಾನುಶಾಸನಮು, ಆಗಮ, ಪ್ರತ್ಯಯ, ಆದೇಶ, ಇವುಗಳನ್ನು ಕೂಡ ಉಪದೇಶ ಅಂತಾರೆ. ಆ ಧಾತು ಹೆಂಗೆ ಕಾಣುತ್ತೆ ಅಂತ ಧಾತು ಪಾಠದ ಪುಸ್ತಕ ಕೊಟ್ಟು ತೋರಿಸಿದ್ದೆ. ಧಾತು ಅಂದರೆ ಏನು ಅಂತ ಮಿಕ್ಕಿದ್ದು ಕೂಡ ಪ್ರಕರಣ ಬಂದಾಗ ಒಂದೊಂದೇ ಹೇಳ್ತಾ ಇರ್ತೀನಿ ಧಾತುನಲ್ಲಿ. ನೆಕ್ಸ್ಟು ಸೂತ್ರ ಬರ್ತಾಯಿದೆ. ಇದು ಕೂಡ ಹೆಸರಿಡುವ ಸೂತ್ರನೇ. 6 ಪ್ರಕಾರದ ಸೂತ್ರಗಳಲ್ಲಿ ನೆಕ್ಸ್ಟ್ ಬರೋ ಸೂತ್ರ ಕೂಡ ಸಂಜ್ಞಾ ಸೂತ್ರನೇ. ಸಂಜ್ಞಾ ಸೂತ್ರ ಅಂತಿದ್ದಾಗ ಪೆನ್ಸಿಲಲ್ಲಿ ಪಕ್ಕದಲ್ಲಿ ಎಸ್ ಅಂತ ಲಘು ಸಿದ್ಧಾಂತದಲ್ಲಿ ಬರ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. ಎಸ್ ಅಂತ ಸೈಡಲ್ಲಿ ಪುಸ್ತಕ ಬರ್ಕೊಂಡ್ಬಿಟ್ರೆ ಅದು ಸಂಜ್ಞಾ ಸೂತ್ರ. ಎಸ್ ಅಂದರೆ ಸಂಜ್ಞೆ, ಎಸ್ ಅಂದರೆ ಸೂತ್ರ, ಸಂಜ್ಞಾ ಸೂತ್ರ ಅಂತ. ನೆಕ್ಸ್ಟು ಸೂತ್ರದ ಉಚ್ಚಾರಣೆ ಮಾಡೋಣ. ಅದರ್ಶನಂ ಲೋಪಃ ಪ್ರಸಕ್ತಸ್ಯ ಅದರ್ಶನಂ ಲೋಪಸಂಜ್ಞಂ ಸ್ಯಾತ್
ಅದರ್ಶನಂ ಲೋಪಃ ಪ್ರಸಕ್ತಸ್ಯ ಅದರ್ಶನಂ ಲೋಪಸಂಜ್ಞಂ ಸ್ಯಾತ್. ಉಚ್ಚಾರಣೆ ಮಾಡಿದ್ದು ಅದರ್ಶನಂ ಲೋಪಃ. ಪ್ರಸಕ್ತಸ್ಯ ಅದರ್ಶನಂ ಸ್ಯಾತ್. ನೀನು ಮಾಡಿ. ಸ್ಯಾತ್. ನೀನು ಮಾಡೋದು ಅವರಿಲ್ಲ. ಅದರ್ಶನಂ ಲೋಪಃ ಪ್ರಸಕ್ತಸ್ಯ ಅದರ್ಶನಂ ಲೋಪಸಂಜ್ಞಾ ಸ್ಯಾತ್. ಇದು ಕೂಡ ಸೂತ್ರ ಸಂಜ್ಞಾ ಸೂತ್ರನೇ. ಈ ಸೂತ್ರ ಏನು ಮಾಡುತ್ತಂದರೆ ಈ ಸೂತ್ರ ಕೂಡ ಹೆಸರಿಡುತ್ತೆ. ಏನಂತ ಹೆಸರಿಡುತ್ತೆ? ಲೋಪ. ಲೋಪ ಅನ್ನೋದೇ ಹೆಸರು. ಲೋಪ ಅನ್ನೋದೇ ಹೆಸರು. ಮತ್ತು ಯಾರಿಗೆ ಹೆಸರು ಲೋಪ ಅಂತ ಇಡುತ್ತಂದರೆ ಪ್ರಸಕ್ತಸ್ಯ ಅದರ್ಶನಂ ಲೋಪಸಂಜ್ಞಂ ಸ್ಯಾತ್ ಅಂತ. ಅದರ್ಶನಂ, ಅದರ್ಶನಕ್ಕೆ ಲೋಪ ಅಂತ ಹೆಸರು. ಅದರ್ಶನ ಅನ್ನೋದು ಏನಾದರೂ ಕಾಣಿಸುತ್ತಾ? ದರ್ಶನ ಅಂದರೆ ಗೊತ್ತಾಗುತ್ತಾ? ದರ್ಶನ ದರ್ಶನ ಅಂದರೆ ಕಣ್ಣಿಗೆ ಏನೆಲ್ಲ ಕಾಣಿಸುತ್ತೆ ಇಂದ್ರಿಗೆ ಅದನ್ನು ದರ್ಶನ ಅಂತಾರೆ. ಅದರ್ಶನ ಅಂದರೆ ಇಲ್ಲ, ಎಲ್ಲ ಇಂದ್ರಿಯಕ್ಕೆ ಗೋಚರವಾಗದೇ ಇರೋದಂಥದ್ದು. ಇದು ಸಂಗೀ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊತಾರೆ. ಯಾರಿಗೆ ಹೆಸರಿಟ್ಟಿರೋದು ಅನ್ನೋದು ಇಲ್ಲಿ ತಲೆನೋವು ಬರುತ್ತೆ. ಲೋಪ ಅನ್ನೋದು ಹೆಸರು ಓಕೆ. ಯಾರಿಗೆ ಹೆಸರಿಟ್ಟಿದ್ದೀರಂದ್ರೆಗೇನ ಖಾಲಿ ಜಾಗಕ್ಕೆ, ಅದರ್ಶನಕ್ಕೆ ಬರದೆ ತೋರಿಸ್ಬೇಕು. ದುಪ್ಪಚ್ಚ ಪಾಕೆ ಅಂತ ಮುಂಚೆ ಹಿಂಗಿರುತ್ತೆ. ನೆನ್ನೆನೇ ನಾನು ಬರೆದು ತೋರಿಸಿದ್ದೆ. ಉಪದೇಶದ ಅಂತಿಮ ವ್ಯಂಜನ ಶಕಾರ ಆದ್ದರಿಂದ ಅದಕ್ಕೆ ಇತ್ ಅಂತ ಹೆಸರು ಬಂದುಬಿಟ್ಟು ಅದು ಡಿಲೀಟ್ ಆಗಿಬಿಟ್ಟು ಹೊಟ್ಟೋಗ್ಬಿಡುತ್ತೆ. ಇನ್ನೊಂದು ಸೂತ್ರ ನೋಡಿಬಿಟ್ಟು ಆದಿರಿಂಟು ಗವಹ ಆ ಸೂತ್ರದಿಂದ ಡು ಕೂಡ ಡಿಲೀಟ್ ಆಗಿಬಿಟ್ಟು ಹೊಟ್ಟೋಗುತ್ತೆ. ಇತ್ ಅಂತ ಹೆಸರು ಬಂದು ಮಿಕ್ಕಿದ್ದು ಪಚ್. ಪಚ್ ಅಂತ ಮಿಕ್ಕಿದ್ರೆ ಮತ್ತು ಪಚ್ ಪಕ್ಕದಲ್ಲಿ ಮುಂಚೆ ಶಕಾರ ಇತ್ತಲ್ಲ, ಆ ಶಕಾರ ಜಾಗದಲ್ಲಿ ಇಲ್ಲಿ ಖಾಲಿ ಸ್ಥಳ ಆಗಿಬಿಟ್ಟಿದೆ, ಗ್ಯಾಪ್ ಆಗಿಬಿಟ್ಟಿದೆ, ಖಾಲಿ ಸ್ಥಳ. ಇಲ್ಲಿ ದರ್ಶನವಾಗ್ತಾ ಇರೋವಂಥ ಶಕಾರ ಇಲ್ಲಿ ಅದರ್ಶನ ಆಗಿಬಿಟ್ಟಿದೆ. ಯಾವ ಇಂದ್ರಿಯಕ್ಕೆ ಅದರ್ಶನ ಆಯ್ತು ಈಗ ಶಕಾರ? ಯಾವ ಇಂದ್ರಿಯಗಳಿಗಂದ್ರೆ ಗೊತ್ತಿಲ್ಲ, ಪಂಚ ಜ್ಞಾನೇಂದ್ರಿಯಗಳಿರ್ತವೆ. ಈಗ ಶಕಾರ ಯಾವ ಇಂದ್ರಿಯದಿಂದ ದರ್ಶನ ಆಗ್ತಾ ಇದೆ? ಚಕ್ಷು ಇಂದ್ರಿಯ. ಇವಾಗ ಯಾವ ಇಂದ್ರಿಯಕ್ಕೆ ಅದು ಅದರ್ಶನ ಆಗಿದೆ? ಇಲ್ಲ, ಶಾಸ್ತ್ರದ ಪ್ರಕಾರದಲ್ಲಿ ಶ್ರವಣೇಂದ್ರಿಯಕ್ಕೆ. ಯಾಕಂದರೆ ಶಬ್ದಶಾಸ್ತ್ರ ವ್ಯಾಕರಣ ಲಿಪಿನಲ್ಲಿ ನಾವು ಅಲ್ಲಿ ಖಾಲಿ ಜಾಗ ತೋರಿಸ್ತಾ ಇದ್ದೀವಿ. ಲಿಪಿನಲ್ಲಿ ಈ ಶಕಾರ ಇದ್ದರೂ ಕೂಡ ಶ್ರವಣೇಂದ್ರಿಯಕ್ಕೆ ಇದನ್ನು ದುಪಚ್ಚ ಸ್ಪಾಕಿದ್ರೆ ನಾವು ಪಚ್ ಅಂತಲೇ ಉಚ್ಚಾರಣೆ ಮಾಡ್ತೀವಿ. ಮಿಕ್ಕಿದ್ದು ಇತ್ತು ಸಂಖ್ಯೆ ಆಗಿ ಡಿಲೀಟ್ ಆಗುವಂಥ ಅಕ್ಷರಗಳನ್ನು ಉಚ್ಚಾರಣೆ ಮಾಡೋದಿಲ್ಲ. ಶ್ರವಣೇಂದ್ರಿಯಕ್ಕೆ ಅದರ್ಶನ ಆಗುತ್ತೆ. ಕೆಲವೊಂದು ಸೂತ್ರಗಳು ಅಪ್ಲೈ ಮಾಡಿದ ಮೇಲೆ ಈಗ ಪಚ್ ಅಂತ ಬರುತ್ತೆ ದುಪಚ್ಚಸ್ಸಿಂದ. ಶ್ರವಣೇಂದ್ರಿಯಕ್ಕೆ ಅದರ್ಶನ ಆಗಿಬಿಡುತ್ತೆ. ಅಂಥ ಒಂದು ಅದರ್ಶನ ಅಂದರೆ ಅಂಥದ್ದೊಂದು ಖಾಲಿ ಜಾಗ. ಆ ಖಾಲಿ ಜಾಗದ ಹೆಸರು ಲೋಪ. ಇದೇನು ಉಚಿತನ? ಖಾಲಿ ಜಾಗಕ್ಕೆ ಕೂಡ ಹೆಸರಿಡ್ತೀರಂದರೆ ಹೌದು. ಮತ್ತು ಖಾಲಿ ಜಾಗಕ್ಕೂ ಕೂಡ ಹೆಸರಿಟ್ಟೋದ್ರಿಂದ ಮೂರು ಪ್ರಕಾರದ ಖಾಲಿ ಜಾಗಗಳು ಬರ್ತವೆ. ಖಾಲಿ ಜಾಗ ಕೂಡ ಒಂದೊಂದು ಹೆಸರಿಟ್ಟಿದ್ದಕ್ಕೆ ಆ ಹೆಸರುಗಳನ್ನು ತಗೊಂಡು ಮುಂದುಗಡೆ ಕೆಲಸ ಮಾಡ್ತೀವಿ. ನಾವು ಏನೆಲ್ಲ ಹೆಸರಿಡ್ತಾ ಇದ್ದೀವೋ ಅದನ್ನೆಲ್ಲ ಮುಂದೆ ನಾವು ಪ್ರಯೋಗ ಮಾಡ್ತೀವಿ. ಇದು ಕೇವಲ ಹೆಸರಿಡೋದಷ್ಟೇ. ಸಣ್ಣ ಮಕ್ಕಳು ಹುಟ್ಟಿದ ತಕ್ಷಣ ಒಂದು ಹೆಸರಿಡ್ತೀವಿ, ಅದಕ್ಕೇನು ತಲೆ ಕೆಡಿಸ್ಕೊತೀವ?
ಇಲ್ಲ ಹೆಸರಿಟ್ಟಿದ್ದಕ್ಕೆ ಮಿಕ್ಕಿದವ್ರು ಕರಿಯೋರು ಏನಾದರೂ ತಲೆ ಕೆಡಿಸ್ಕೊತಾರೆ. ಎಷ್ಟು ಈಸಿಯಾಗಿ ಇವನು ಮಗು ಇವ್ನಿಗೆ ಇವತ್ತಿಂದ ಇವನ ಹೆಸರು ಇದು ಅಂತ, ಏನು ಟೆನ್ಷನ್ ಇಲ್ಲ. ಅದೇ ಥರ ಅಷ್ಟೇ, ಮೊದಲನೇ ಅಧ್ಯಾಯದಲ್ಲ ಆ ದೃಷ್ಟಿಯಿಂದ ನೋಡಬೇಕು. ಇಲ್ಲಾಂದರೆ ಸಮುದ್ರ ಥರ ಕಾಣಿಸುತ್ತೆ, ಏನು ಓದ್ತಾ ಇದ್ದೀವಿ, ಏನಿದು ಅಂದ್ಬಿಟ್ಟು. ಏನೂ ಇಲ್ಲ, ಯಾವುದೋ ಒಂದು ಅಕ್ಷರಕ್ಕೆ ಒಂದು ಸಿಸ್ಟಮ್, ಇದಕ್ಕೆ ಇದು ಹೆಸರು ಇಷ್ಟೇ. ಈಗ ಲೋಪ ಅನ್ನೋದು ಹೆಸರಿಟ್ಟಿವೆ. ಯಾರಿಗಿಟ್ಟಿವಿ? ಖಾಲಿ ಜಾಗಕ್ಕೆ, ಅದರ್ಶನಕ್ಕೆ. ಯಾವ ಇಂದ್ರಿಯಕ್ಕೆ ಅದರ್ಶನ ಅಂದರೆ ಶ್ರವಣೇಂದ್ರಿಯಕ್ಕೆ, ಕಿವಿಗೆ ಈಗ ಪಚ್ ಅಂದ ತಕ್ಷಣ ಶಕಾರ ಮತ್ತು ದುಕಾರದ ಉಚ್ಚಾರಣೆ ಕೇಳಿಸೋದಿಲ್ಲ. ಕಿವಿಗೆ ಶ್ರವಣೇಂದ್ರಿಯಕ್ಕೆ ಅದರ್ಶನ ಆಗಿರುವಂಥ ಒಂದು ಖಾಲಿ ಪ್ಲೇಸ್ ಏನಿದೆ, ಗ್ಯಾಪ್ ಇದೆಯೋ ಆ ಗ್ಯಾಪ್ಗೆ ಇವಾಗ ಹೆಸರು ಲೋಪ ಅಂತ. ಆ ಲೋಪ, ಆ ಗ್ಯಾಪ್ಗೆ ಖಾಲಿ ಸ್ಥಳಕ್ಕೆ ಹೆಸರು ಇಟ್ಕೊಂಡು ಮುಂದೆ ಕೆಲಸ ಬರುತ್ತೆ, ಫಾರ್ಮುಲಾಸ್. ಗೊತ್ತಾಯ್ತಾ? ಬರ್ಕೊಂಬಿಡ್ಬೇಕಾದ್ರೆ ನಿಮ್ಮ ಭಾಷೆಗಳಲ್ಲಿ, ಕನ್ನಡದಲ್ಲಿ ವಿದ್ಯಮಾನವಾಗಿದ್ದು ಅದರ್ಶನ ಹೊಂದಿರುವ ವಸ್ತುವಿಗೆ ಲೋಪ ಎಂಬ ಹೆಸರು. ಅಲ್ಲಿ ಪ್ರಸಕ್ತಸ್ಯ ಅಂತ ಯಾಕೆ ಬರಿಬೇಕು ಅಂದರೆ, ಈಗ ವಿದ್ಯಮಾನಸ್ಯ ಅಂತ ಅರ್ಥ ಟಿಪ್ಪಣಿ ನಂಬರಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇವಾಗ ಕೇವಲ ಸುಮ್ಮನೆ ಖಾಲಿ ಜಾಗಕ್ಕೆ ಲೋಪ ಎಂಬ ಹೆಸರು ಅಂದರೆ, ಈಗ ಡುಪಚಸ್ ಪಚ್ ಅಂತ ಬರ್ತಿದ್ದೀವಲ್ಲ, ಅದರ ಪಕ್ಕದಲ್ಲಿ ಖಾಲಿ ಜಾಗ ಇಲ್ಲಿಂದ ಮಂಗಳೂರು ತನಕ ಇದೆ. ಮಂಗಳೂರು ತನಕ ಇಲ್ಲಿಂದ ಕೋಸ್ಟಲ್ ಪಶ್ಚಿಮ ದಿಶೆಗೆ ಈ ಕಡೆ ಇಟ್ಟರೆ ಮಂಗಳೂರು ತನಕ ಖಾಲಿ ಜಾಗ ಇರುತ್ತೆ. ಇಷ್ಟು ಖಾಲಿ ಜಾಗಕ್ಕೆಲ್ಲ ನಾವು ಲೋಪ ಅಂತ ಹೆಸರಿಟ್ಟಿಲ್ಲ. ವಿದ್ಯಮಾನವಾಗಿದ್ದು, ಇಲ್ಲಿ ಶಕಾರ ಮೂರ್ಧನ್ಯ ಶಕಾರ ಇದೆ, ಮೂರ್ಧನ್ಯ ಶಕಾರ ವಿದ್ಯಮಾನವಾಗಿದ್ದು ಅದರ್ಶನ ಆಗಿತ್ತು ಯಾವುದೋ ಒಂದು ಸೂತ್ರದಿಂದ. ಆದ್ದರಿಂದ ಅದಕ್ಕೆ ವಿದ್ಯಮಾನ ಪ್ರೆಸೆನ್ಸ್ ಆಗಿದ್ದು. ನೀನೀಗ ಇಲ್ಲಿ ವಿದ್ಯಮಾನವಾಗಿದೆಯಾ, ಕ್ಲಾಸ್ ಆದಮೇಲೆ ಹೊಟ್ಟೋಗ್ಬಿಡ್ತೀಯ ಮತ್ತೆ ನೀನು. ಪ್ರೆಸೆಂಟ್ ನೀನಿಲ್ಲಿ ವಿದ್ಯಮಾನ ಅನ್ನೋ ಶಬ್ದ ಕನ್ನಡದಲ್ಲಿ ಕೇಳಿಲ್ಲ. ಪ್ರೆಸೆಂಟ್ ಆಗಿದ್ದು ಮತ್ತು ಆಬ್ಸೆಂಟ್ ಯಾವುದು ಆಗ್ಬಿಡುತ್ತೋ. ದರ್ಶನ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗೋದು, ಅದರ್ಶನ ಅಂದರೆ ಇಂದ್ರಿಯಗಳಿಗೆ ಗೋಚರವಾಗದೇ ಇರೋದು, ಕಾಣಿಸ್ದೇ ಇರೋದಂತ, ಇಂದ್ರಿಯಗಳಿಗೆ ಕಾಣಿಸ್ದೇ ಇರೋದು ಅದರ್ಶನ. ಇಲ್ಲಿ ಶ್ರವಣೇಂದ್ರಿಯಕ್ಕೆ ಮುಖ್ಯವಾಗಿ, ಇದು ಶಬ್ದಶಾಸ್ತ್ರ. ಇದು ಶ್ರವಣೇಂದ್ರಿಯಕ್ಕೆ ಮೂರ್ಧನ್ಯ ಷಡ್ಡೂಪ ಚೆಸ್ ನೋಡು. ಚೆಸ್ ಅನ್ನೋದ್ರಲ್ಲಿ ಶಕಾರ ನಿಮಗೆ ಕಿವಿ ಕೇಳಿಸ್ತಲ್ಲ, ಮತ್ತು ಪಚ್ ಅನ್ನೋವಾಗ ಶಕಾರ ಸೌಂಡ್ ಕೇಳಿಸ್ತಿಲ್ಲ. ಅದೇ ಫಸ್ಟು ಕೇಳಿಸಿ ಮತ್ತು ಕೇಳಿಸ್ತಾರೆ ಆಗೋದಿರುವಂಥ ಖಾಲಿ ಜಾಗ ಏನಿದೆಯೋ ಅದಕ್ಕೆ ಲೋಪ ಎಂಬ ಹೆಸರು ಲೋಪ ಅಂತ ಇಟ್ಟಿದ್ದೀವಿ. ಯಾರಿಗಿಟ್ಟಿವಿ? ವಿದ್ಯಮಾನವಾಗಿದ್ದು ಅದರ್ಶನವಾದಂಥ ವಸ್ತು ಏನಿರುತ್ತೋ ಅದಕ್ಕೆ ಲೋಪ ಅಂತ ಹೆಸರು. ಅದೇ ಸಂಧಿ. ಇದು ನೆಕ್ಸ್ಟ್ ಸೂತ್ರ ಬರುತ್ತೆ. ಇದೊಂದು ವಿಧಿ ಸೂತ್ರ VS ಅಂತ ಬರ್ಕೊಳ್ಳಿ. ತಸ್ಯ ಲೋಪ ಸೂತ್ರ ಪಕ್ಕದಲ್ಲಿ VS ಅಂತ. ತಸ್ಯ ಲೋಪಃ ತಸ್ಯ ಇತಃ ಲೋಪಃ ಸ್ಯಾತ್. ತಸ್ಯ ಲೋಪಃ ತಸ್ಯ ಇತಃ ಲೋಪಃ ಸ್ಯಾತ್. ಣಾದಯೋ ಣಾದ್ಯರ್ಥಾಃ. ಉಚ್ಚಾರಣೆ ಮಾಡಿ. ತಸ್ಯ ಇತಃ, ಅದು ಎಲ್ಲ ಪೆನ್ಸಿಲಲ್ಲಿ ಬರ್ಕೊಳ್ಳಿ, 2 ಪದ ಇದೆ ಅದು. ತಸ್ಯ ಪ್ಲಸ್ ಇತಃ ಸಂಧಿ ಆಗ್ಬಿಟ್ಟು ತಸ್ಯೇತೋ ಆಗ್ಬಿಟ್ಟಿದೆ. ಸ್ಯಾತ್. ಅಣಾದಯೋ ಅಣಾದ್ಯರ್ಥಾಃ.
ತಸ್ಯ ಲೋಪಃ तस्य लोपः तस्य इतः लोपः स्यात् नादयो अनादर्थः ಅನಾದ್ಯರ್ಥಃ. अनाद्यर्थः तस्य लोपः तस्य इतः स्यात् नादयो अनादर्थः ತಸ್ಯ ಲೋಪಃ ವೃತ್ತಿನೂ ಸತಿ तस्य लोपः तस्य इतः लोपः स्यात् नादयो अनादर्थः ಅನಾದ್ಯರ್ಥಃ. ಇದು ವಿಧಿ ಸೂತ್ರ. ವಿಧಿ ಸೂತ್ರ ಅಂದ್ರೆಗನ ಕೆಲಸ ಮಾಡುತ್ತೆ. ಇದು ಕೇವಲ ಇದು ಆರ್ಡರ್, ಒಂದು ಯಾವುದೋ ಒಂದು ಕೆಲಸ ಮಾಡುತ್ತೆ. ಈ ಸೂತ್ರ ಏನು ಮಾಡುತ್ತೆ ಅಂದರೆ ಡಿಲೀಟ್ ಮಾಡುತ್ತೆ. ಏನು ಮಾಡುತ್ತೆ ಈ ಸೂತ್ರ? ಯಾರನ್ನ ತಸ್ಯ ಇತಃ, ಏನಂತ ಇತ್ ಅಂತ ಯಾವುದಕ್ಕೆ ಹೆಸರಿಟ್ಟಿದ್ದಾರೋ ಅವೆಲ್ಲ ಡಿಲೀಟ್ ಮಾಡಿಬಿಡುತ್ತೆ ತಸ್ಯ ಲೋಪ. ಈಗ ನಾವು ಇತ್ ಅಂತ ಹೆಸರು ಹಲಂತ್ಯಂ ಸೂತ್ರದಿಂದ ಇಟ್ಟಿದ್ದೀವಿ. ಇನ್ನು ಮುಂದುಗಡೆ ಇನ್ನೂ 4-5 ಸೂತ್ರ ಬಂದು ಅವು ಕೂಡ ಇತ್ ಅಂತ ಹೆಸರಿಡ್ತವೆ ಒಂದೊಂದು ಸಂದರ್ಭದಲ್ಲಿ. ಎಲ್ಲೆಲ್ಲಿ ನೀವು ಯಾವುದಕ್ಕೆ ಇತ್ ಅಂತ ಹೆಸರಿಟ್ಟಿರ್ತೀರೋ ಅವೆಲ್ಲವನ್ನು ಕೂಡ ಈ ಸೂತ್ರ ಬಂದ್ಬಿಟ್ಟು ಲೋಪ ಡಿಲೀಟ್ ಮಾಡಿಬಿಡುತ್ತೆ. ಮತ್ತು ಇವಾಗ ಇಷ್ಟೊಂದು ಕಷ್ಟಪಟ್ಟು ಆ ಈ ಉಣ್ ಸೂತ್ರಗಳಲ್ಲಿ ಆ ಈ ಉಣ್ ಇದು ಸೂತ್ರ ಪಾಣಿನಿ ದ್ವಾರ ಮತ್ತು ಮಹೇಶ್ವರನ ದ್ವಾರ ಉಚ್ಚಾರಣೆ ಆಗಿದ್ದಿದ್ದು. ಮತ್ತು ಉಪದೇಶದ ಅಂತಿಮ ವ್ಯಂಜನ ಇವಾಗ ಇತ್ತಾಗೋಯ್ತು. ಮುಂಚೆನೇ ಹೇಳಿದ್ವಿ ಅದು ಸ್ಟಾರ್ಟಿಂಗಲ್ಲಿ 14 ಸೂತ್ರ ಇದೆ. ಆ ಈ ಉಣ್ ರೀಲ್ ರಿಕ್ ಏ ಓಂಗ್ ಐ ಔಚ್ ಹಯವರಟ್ ಲಣ್ ಯಮಗಣನಂ ಜಬೈ ಘಡದಶ್ ಜಪ ಘಡದಶ್ ಕಪ ಚಟತ ಚಟತೌ ಕಪೈ ಶಸಸರ್ ಹಲ್. ಈ 14 ಸೂತ್ರದಲ್ಲಿ 14 ಉಪದೇಶಗಳಿವು. ಯಾಕಂದರೆ ಮೊದಲನೇ ಉಚ್ಚಾರಣೆ ಏನೆಲ್ಲ ಮಾಡಿರ್ತಾರೆ ಪಾಣಿನಿ ಕಾತ್ಯಾಯನಿ ಇವೆಲ್ಲ ಅವನ್ನು ಉಪದೇಶ ಅಂತ ಹೇಳಿದ್ದಾರೆ. ಉಪದೇಶದ ಅಂತಿಮ ವ್ಯಂಜನಕ್ಕೆ ಇತ್ ಅಂತ ಹೆಸರು ಹಲಂತಿಮ ಸೂತ್ರ ಇಟ್ಟುಬಿಟ್ಟಿದೆ. ಆ ಸೂತ್ರ ಹೆಸರು ಇಟ್ಟಿದ್ದ ತಕ್ಷಣ ಮತ್ತೆ ಈ ತಸ್ಯ ಲೋಪಃ ಸೂತ್ರ ಏನು ಇವಾಗ ನಾವು ವಿಚಾರ ಮಾಡೋದು ಅದು ಬಂದು ಡಿಲೀಟ್ ಮಾಡಿಬಿಡುತ್ತೆ. ಈಗ ಪೂರ್ವ ಪಕ್ಷಿ ಮೈಂಡಲ್ಲಿ ಕೋಪ ಬರುತ್ತೆ ಅವನು. ನೀವು ಡಿಲೀಟ್ ಮಾಡಿ ಬಿಸಾಕೋದೇ ಆಗಿದ್ದರೆ ನೀವು ಆಯುವನ್ನು ಸೂತ್ರಗಳಲ್ಲಿ ಈ ಅಂತಿಮ ಅಕ್ಷರ ಏನಕ್ಕಿಟ್ರು ಅಂತ, ಅಂತಿಮ ಅಕ್ಷರ ನೀವು ಏನಕ್ಕೆ ಇಟ್ಟಿದ್ದೀರಾ ಅಂತ ಪೂರ್ವ ಪಕ್ಷಿ ಕೇಳ್ತಾನೆ. ವೇಸ್ಟ್ ಆಗೋಯ್ತಲ್ಲ. ಆ ಇವುನಲ್ಲಿ ಕೇವಲ ಆ ಇವು ಇಷ್ಟು ಹೇಳ್ಬೋದಾಗಿತ್ತು. ನಕಾರ ಯಾಕೆ ಸೇರಿಸಿದ್ರಿ? ರೀಲ್ ರಿಕ್ಕಲ್ಲಿ ರೀ ರಿ ಇಷ್ಟು ಹೇಳಬೇಕಾಗಿತ್ತು. ಎ ಓಮ್ನಲ್ಲಿ ಎ ಓ ಅಷ್ಟೇ ಹೇಳಬೇಕಾಗಿತ್ತು. ಐ ಔಚ್ನಲ್ಲಿ ಐ ಔ ಇಷ್ಟು ಹೇಳಬೇಕಾಗಿತ್ತು. ಪ್ರತಿಯೊಂದರಲ್ಲಿ ಲಾಸ್ಟಲ್ಲಿ ಎಕ್ಸ್ಟ್ರಾ ಡಿಜಿಟ್ ಅದು ಸುಮ್ಮನೆ ಅದನ್ನು ಇತ್ತು ಲೆಟ್ರ್ ಅಂತ ಮಾಡಿ ಮತ್ತೆ ಡಿಲೀಟ್ ಮಾಡಿಬಿಟ್ರೆ ಏನು ಪ್ರಯೋಜನ? ಟೈಮ್ ವೇಸ್ಟ್ ಅಲ್ಲ, ನಮಗೆ ವ್ಯರ್ಥವಾದ ಕೆಲಸ ಮಾಡಿಸಿದಿರಲ್ಲ ಅಂತ ಪೂರ್ವ ಪಕ್ಷಿ ಮೈಂಡಲ್ಲಿ ಶಂಕವಿರುತ್ತೆ. ಅದಕ್ಕೆ ಆ ಥರ ಶಂಕ ಇಟ್ಕೋಬಾರ್ದು ಅಂದುಬಿಟ್ಟದ್ದೇ ತಸ್ಯ ಲೋಪಹಾದ ವೃತ್ತಿನಲ್ಲಿ ಎರಡನೇ ವಾಕ್ಯ ಅಣಾದಯ. ಅಣಾದಯ ಅಂದರೆ ನಕಾರಾದಿ ಅಂತ. ಆಯುವನ್ ಸೂತ್ರಗಳಲ್ಲಿ ಅಣಾದಯ ಅಂದರೆ ಫಸ್ಟನೇ ಇತ್ತು ಲೆಟ್ರ್ ನಕಾರ ಇದೆ ನೋಡಿ. ಆದಿಯಲ್ಲಿ ನಕಾರ ಇರೋದ್ರಿಂದ ಅದನ್ನು ನಾದಿ ಅಂತಾರೆ. ನಕಾರಾದಿಗಳು 14 ಅಕ್ಷರಗಳು ಏನಿದ್ದಾವೋ ಅಣ ಕ ಂಗ ಚ ಟ ಅಣ ಮ ಞ ಶ ಶ ವ ಯ ರ ಲ ಈ 14 ಅಕ್ಷರಗಳು ಅಣಾದಯ ಅಂದರೆ ಈ 14 ಅಕ್ಷರಗಳು ವೇಸ್ಟ್ ಅಲ್ಲ. ಪೂರ್ವ ಪಕ್ಷಿ ನೀನು ಅಂದ್ಕೊಂಡಂಗೆ ನೀವು ವೇಸ್ಟ್ ಆಗಲ್ಲ. ನಾವೇನು ಬುದ್ಧಿ ಕಡಿಮೆ ಆಗಿ ನಾವು ಅದನ್ನು ಇಟ್ಟಿಲ್ಲ. ಅದರ ಪ್ರಯೋಜನ ಇದೆ. ಏನು ಪ್ರಯೋಜನ ಅಂದರೆ ಅಣಾದ್ಯರ್ಥ ಅಂತಿದೆ ಅಲ್ಲ, ಅಣ್ ಆದಿ ಸಂಖ್ಯೆಗಳು ಮಾಡೋದಕ್ಕೆ ನಮಗದು ಕೆಲಸ ಬರುತ್ತೆ. ಮುಂದುಗಡೆ ನೆಕ್ಸ್ಟ್ ಪೇಜಲ್ಲಿ ಟೇಬಲ್ ಕಾಣಿಸುತ್ತೆ. ಅಕ್ಕು ಅಚ್ಚು ಅಟ್ಟು ಅಂತ. ಈ ಟೇಬಲು ಇವಾಗ ನೆಕ್ಸ್ಟ್ ಸೂತ್ರದಲ್ಲೇ ಇವೆಲ್ಲ ಬಂದ್ಬಿಡುತ್ತೆ. ಪ್ರತ್ಯಾಹಾರ ಮಾಡುವ ಸೂತ್ರ ಅಂದ್ಬಿಟ್ಟು ಅದಕ್ಕೆ ಆ ಲಾಸ್ಟ್ ಅಕ್ಷರಗಳು ಡಿಲೀಟ್ ಆದರೂ ಕೂಡ ಅದರಿಂದ ನಮಗೊಂದು ಪ್ರಯೋಜನ ಇದೆ. ನಾವು ಅದನ್ನು ಬಾರ್ಡರ್ಸ್ ಥರ ಯೂಸ್ ಮಾಡ್ತೀವಿ. ಈಗ ಎಲ್ಲಿ ಪುನಾದಿಗಳು ತೆಗಿಬೇಕಂದ್ರೂ ದಾರಗಳು ಕಟ್ಟಿಗೆಗಳು ಅದು ಇದು ಕುಚ್ಚಿಬಿಟ್ಟು ಎಲ್ಲ ಬಾರ್ಡರ್ಸ್ ಮಾಡ್ಕೊತೀವಿ. ಆ ಕಟ್ಟಿಗೆಗಿನ್ನ ಒಳಗಡೆನೇ ಲೈನ್ ಹಾಕ್ಕೊತೀವಿ. ಆ ಲೈನಿಗೆ ಹೊರಗಡೆ ಕಟ್ಟಿಗೆ ಇದೆಲ್ಲ ಕಟ್ಟಿಗೆ ಅವಶ್ಯಕತೆ ಏನು ಬೇಕಾಗಿತ್ತು ಅಂತ ಅಂದ್ಕೊಂಡ್ರೆ ಆಗುತ್ತಾ? ಅದೇ ತಾನೇ ಲೈನ್ ಸೆಟ್ ಮಾಡೋದಕ್ಕೆ ಈ ಕಡೆಯಿಂದ ಆ ಕಡೆ ದಾರ ಕಟ್ಟಿ ಆ ಕಡೆ ಒಂದು ಕಟ್ಟಿಗೆನೋ ಸಲಾಕೆನೋ ಐರನ್ ರಾಡ್ ಚುಚ್ಚಿ ಈ ಕಡೆ ಇಟ್ಕೊಂಡ್ರೆಗನ ನಮ್ಗೆ ಕರೆಕ್ಟಾಗಿ ಲೈನ್ ಹೇಳ್ಕೊಡೋದಕ್ಕೆ ಕೆಲಸ ಬರುತ್ತೆ. ಬಾರ್ಡರ್ಗಳು ಫಿಕ್ಸ್ ಮಾಡೋದಕ್ಕೆ ಕೆಲಸ ಬಂತದ್ದು. ಆ ರಾಡ್ ಏನು ಕೆಲಸ ಬಂತು ಇವು ಕೂಡ ಅಷ್ಟೇ.
ಇವು ಇತ್ತಾಗಿ ಡಿಲೀಟ್ ಆಗಿ ಹೋದರೂ ಕೂಡ ಇವುಗಳಿಂದ ನಾವು ಪರ್ಮುಟೇಷನ್ ಕಾಂಬಿನೇಷನ್ ಥರ ನಮಗೆ ಅದು ಮ್ಯಾಥಮೆಟಿಕ್ಸ್ ಥರ ಅವೆಲ್ಲ ಪ್ರತಿಯೊಂದು ನಮಗೆ ಅನಾದಿ ಸಂಖ್ಯೆಗಳು ಮಾಡೋದಕ್ಕೆ ಕೆಲಸ ಬರುತ್ತೆ ಅಂತ. ಅದು ನೆಕ್ಸ್ಟ್ ಸೂತ್ರದಲ್ಲಿ ಈಗ ಅನಾದಿ ಸಂಖ್ಯೆಗಳು ಮಾಡೋ ಸೂತ್ರ ಬರುತ್ತೆ. ಇದು ತಸ್ಯ ಲೋಪಃ ಯಾವುದರ ಹೆಸರು ಇತ್ತಂತ ಇರುತ್ತೋ, ಯಾವುದರ ಹೆಸರು ಇತ್ತಂತಿರುತ್ತೋ ಅದನ್ನು ಲೋಪವು ಮಾಡಬೇಕು. ಲೋಪ ಬ್ರ್ಯಾಕೆಟಲ್ಲಿ ಡಿಲೀಟ್ ಮಾಡಬೇಕು ಅಂತ ಬರ್ಕೊಳ್ಳಿ. ಲೋಪ ಮಾಡಬೇಕು ಅಂದರೆ ಡಿಲೀಟ್ ಮಾಡಬೇಕು ಅಂತ. ಇದು ವಿಧಿ ಸೂತ್ರ, ಇದು ಹೆಸರಿಡೋದಲ್ಲ, ಇದು ಕೆಲಸ ಮಾಡೋ ಸೂತ್ರ. ನೆಕ್ಸ್ಟ್ ಸೂತ್ರ, ಇದು ಸೂತ್ರ ಮೇನ್ ಇಂಪಾರ್ಟೆಂಟ್. ಇದನ್ನು ಕೇಳ್ತಾರೆ. ಪ್ರತ್ಯಾಹಾರಗಳು ಮಾಡುವ ಸೂತ್ರ ಅಂತಾರೆ ಇದನ್ನು. ಅನಾದಿ ಸಂಖ್ಯೆಗಳು ಮಾಡುವ ಸೂತ್ರ ಅಂತ. ಆದಿರಂತ್ಯೇನ ಸಹೇತ ಅಂತ್ಯೇನ ಇತ ಸಹಿತ ಆದಿರ್ ಮಧ್ಯಗಾಣ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಯಥಾ ಅಣ್ ಇತಿ ಆಯಿವು ವರ್ಣಾನಾಂ ಸಂಜ್ಞಾ ಏವಂ ಅಚ್ ಹಲ್ ಅಲ್ ಇತ್ಯಾದಯಃ. ಆದಿರಂತ್ಯೇನ ಸಹೇತ ಅಂತ್ಯೇನ ಇತ ಸಹಿತ ಆದಿರ್ಮಧ್ಯಗಾಣ ಮಧ್ಯಗಾಣ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಯಥಾ ಅಣ್ ಇತಿ ಆಯಿವು ವರ್ಣಾನಾಂ ಸಂಜ್ಞಾ ಏವಂ ಅಚ್ ಹಲ್ ಅಲ್ ಇತ್ಯಾದಯಃ. ವಿಚಾರಣೆ ಮಾಡಿ. ಯಥಾ ಅಣ್ ಇತಿ ಆದಿರಂತ್ಯೇನ ಸಹಿತ ಅಂತ್ಯೇನೇಕ ಸಹಿತ ಅಧರ್ಮ ಆದಿರ್ ಆದಿಃ ಮಧ್ಯ ಆದಿಃ ಮಧ್ಯಗಾಣ ಆದಿ ಮಧ್ಯಗಾನ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಯಥಾ ಅಣ್ ಯಥಾ ಅಣ್ ಇತಿ ಐ ವರ್ಣನ ಆ ಇ ಉ ವರ್ಣಾನಾಂ ಸಂಜ್ಞಾ ಏವಂ ಚಹಲ್ ಏವಂ ಅಚ್ ಏವಂ ಅಚ್ ಹಲ್ ಅಲಿತ್ಯಾದಯಃ. ಆದಿರಂತ್ಯೇನ ಸಹಿತ ಅಂತ್ಯೇನೇಕ ಸಹಿತ ಆದಿರ್ಮಧ್ಯಾಂಗುಣ ಸ್ವಸ್ಯ ಚ ಸಂಜ್ಞಾ ಸ್ಯಾತ್ ಯಥಾ ಅನಿತಿ ಐಯು ವರ್ಣಾನಾಂ ಸಂಜ್ಞಾ ಏವಂ ಅಚ್ ಹಲ್ ಅಲ್ ಇತ್ಯಾದಯಃ. ಈ ಸೂತ್ರನೂ ಹೆಸರಿಡುತ್ತೆ. ಇದರಲ್ಲಿ ಒಂದು ಹೆಸರಲ್ಲ, ಸುಮಾರು ಹೆಸರಿರುತ್ತೆ. ನೆಕ್ಸ್ಟ್ ಪೇಜಲ್ಲಿ ಬ್ರ್ಯಾಕೆಟ್ ಕಾಣಿಸ್ತಾ ಇದೆಯಾ, ಬಾಕ್ಸು, ಅಲ್ಲಿ 42 ಇದ್ದಾರೆ, 42 ಕೊಟ್ಟಿದ್ದಾರೆ. ಇದು ಸುಮಾರು ಹೆಸರಿಡುತ್ತೆ. ಆದರೆ ನಮಗೆ ಉಪಯೋಗ ಆಗುವಂಥದ್ದು 42 ಮಾತ್ರ ಮುಖ್ಯವಾಗಿ ಆ ಬಾಕ್ಸಲ್ಲಿ ಕೊಟ್ಟಿದ್ದಾರೆ. ಏನಂತ ಹೆಸರಿಡುತ್ತೆ ಇದರಿಂದ? ಅಕ್ ಅಂತ ಹೆಸರಿಡುತ್ತೆ, ಅಚ್ ಅಂತಿಡುತ್ತೆ,
ಅಟ್ ಅಂತಿಡುತ್ತೆ, ಹಣ್ಣು, ಹಮ್ಮು, ಹಲ್ಲು, ಅಶ್ಶು, ಇಕ್ಕು, ಇಚ್ಚು, ಇಣ್ಣು ಇವೆಲ್ಲ ಹೆಸರಿಡುತ್ತೆ. ಯಾರಕ್ಕೆ ಯಾವುದಕ್ಕೆ ಹೆಂಗೆ ಹೆಸರು ಅಂದರೆ ಇವಾಗ ಹಣ್ಣು ಅನ್ನೋದು ದೃಷ್ಟಾಂತದ ವೃತ್ತಿನಲ್ಲಿ ಹಣ್ಣು ಅನ್ನೋ ಒಂದು ಹೆಸರಿಟ್ಟಿದೆ. ಹಣ್ಣು ಅನ್ನೋದು ಯಾರ ಹೆಸರು ಅಂದರೆ ಆ, ಈ, ಉ ಈ 3 ಅಕ್ಷರಗಳ ಹೆಸರು ಹಣ್ಣಂತ. ನಮಗೊಂದು 10 ಅಕ್ಷರಗಳು ಮೊದಲು ಮಾತಾಡೋದು ಪಾಠದಲ್ಲಿ ಹೇಳ್ತಗಳು ವಿಂಟು ಹೊಂಡಲ್ಲ. ಆ, ಈ, ಉ ಅನ್ನೋದು ಈ 3 ಅಕ್ಷರಗಳ ಹೆಸರು ಹಣ್ಣಂತ ಗೊತ್ತಾಗುತ್ತೆ. ನೀವು ಆಯುವನ್ ಸೂತ್ರಗಳು ಫಸ್ಟ್ ಪೇಜ್ ಇದೆ ಅಲ್ಲ, ಆಯುವನ್ ಸೂತ್ರಗಳು ತೆಗೆದು ರೆಡಿಯಾಗಿ ಇಟ್ಕೊಳ್ಳಿ. ಮೊದಲನೇ ಪೇಜು ಸಂಖ್ಯಾ ಪ್ರಕರಣದಲ್ಲಿ ಈಗ ಮೊದಲನೇ ಟೇಬಲ್ನಲ್ಲಿ ಅಕ್ ಅಂತ ಕೊಟ್ಟಿದ್ದಾರೆ. ಅಕ್ ಅಂದರೆ ಆಯುವನ್ ಸೂತ್ರದಲ್ಲಿ ಅಕಾರ ಎಲ್ಲಿದೆ? ಆಯುವನ್ ಸೂತ್ರದಲ್ಲಿ ಅಕಾರ ಸ್ಟಾರ್ಟಿಂಗಲ್ಲೇ ಇದೆ. ಸ್ಟಾರ್ಟಿಂಗಲ್ಲಿ ಅಲ್ಲಿಂದ ಮತ್ತೆ ಈ ಕಕಾರ ಎಲ್ಲಿದೆ? ಅರ್ಥ ಕಕಾರ ಎಲ್ಲಿದೆ ಆಯುವನ್ ಸೂತ್ರಗಳಲ್ಲಿ? ರೀಲ್ ರಿಕ್ಕಲ್ಲಿ ಲಾಸ್ಟಲ್ಲಿದೆ. ಕಕಾರ ಸ್ಟಾರ್ಟಿಂಗಲ್ಲೇ ಇದೆ. ರೀಲ್ ರಿಕ್ 2ನೇ ಸೂತ್ರದ ಪಕ್ಕದಲ್ಲಿ ಅಲ್ಲಿ ಕಕಾರ ಇದೆ. ಅಂದರೆ ಅಕಾರದಿಂದ ಸ್ಟಾರ್ಟ್ ಮಾಡಿಕೊಂಡು ಕಕಾರದವರೆಗೂ ಮಧ್ಯದಲ್ಲಿ ಏನೆಲ್ಲ ಅಕ್ಷರ ಬರುತ್ತೆ ಅವುಗಳ ಹೆಸರು ಅಕ್ ಅಂತ. ಯಾವ ಅಕ್ಷರ ಬರುತ್ತೆ? ಆ, ಈ, ಉ ಆದಮೇಲೆ ನಕಾರಗಳು ಮಧ್ಯದಲ್ಲಿ ಬಂದಿರುತ್ತೆ. ಆ ಲಾಸ್ಟ್ ಅಕ್ಷರಗಳನ್ನು ಲೆಕ್ಕಕ್ಕಿಟ್ಕೋಬಾರ್ದು. ರಿ ಈ ಅಂತಿಮ ಅಕ್ಷರ ಕಕಾರ ಅಂದ್ರೆ ಇಷ್ಟು ಲೆಟರ್ಸ್ನ ಹೊರಗಡೆ ಇನ್ಕ್ಲೂಡ್ ಮಾಡ್ಕೋಬಾರ್ದು. ಈ 5 ಅಕ್ಷರಗಳ ಹೆಸರೀಗ ಅಕ್ ಅಂತ. ನಮಗೆ ಯಾವತ್ತೇ ಆದರೆ ಇವಾಗ ಈ 5 ಅಕ್ಷರಗಳನ್ನು ಬಳಸ್ಕೋಬೇಕಂದ್ರೆ ನಿಮ್ಮ ಪ್ರತಿ ಸರ್ತಿನೂ ಆ ಉಚ್ಚಾರಣೆ ಮಾಡೋಕ್ಕಾಗಲ್ಲ, ನಮಗೆ ನೋವಾಗುತ್ತೆ ಬಾಯಲ್ಲಿ. ಆ, ಈ, ಹೂ, ರೀಲ್ ರೇ ಅಂತ. ಅದಕ್ಕೆ ಈ 5 ಅಕ್ಷರಗಳಿಗೆ ಕಳಿಸಿ ಒಂದು ಶಾರ್ಟ್ಕಟ್ ಹೆಸರು ಇಟ್ಬಿಟ್ಟಿದ್ದೀವಿ ಅಕ್ ಅಂತ. ಅಕ್ ಅಂದ ತಕ್ಷಣ ನಿಮಗೆ ಮೈಂಡಲ್ಲಿ ಹೀಗೆ 5 ಅಕ್ಷರಗಳು ಬಂದುಬಿಡಬೇಕು. ಪ್ರತಿ ಸರ್ತಿನೂ 5 ಅಕ್ಷರಗಳು ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಎನರ್ಜಿ ವೇಸ್ಟ್ ಆಗುತ್ತೆ ನಮಗೆ. ಅದಕ್ಕೆ ವ್ಯಾಕರಣದಲ್ಲೆಲ್ಲ ಮುಂಚೆನೇ ಹಂಗೆ ಶಾರ್ಟ್ಕಟ್ ಹೆಸರು ಇಟ್ಕೊಂಡ್ಬಿಡ್ತಾರೆ. ಈ ಸೂತ್ರ ಈಗ ಆದಿರಂತನೇ ಸಹಿತ ಇದು ಇದೇ ಕೆಲಸ ಮಾಡುತ್ತೆ. ಈ ಥರ ಹೆಸರುಗಳಿಡುತ್ತೆ. ಅಂತೇನ ಇತಃ ಅಂತಿಮ ಇತ್ತು, ಅಂತಿಮ 14 ಲೆಟರ್ಸ್ ಏನು ಇತ್ತಿದವೋ ಆ ಇತ್ತುಗಳಿಂದ ಆದಿ ಮಧ್ಯಗಾನ ಅಕ್ ಅಂತ ಇದು ಆದಿ ಲೆಟರ್ ಇದೆ. ಮತ್ತು ಇಕ್ ಅಂತ ಆದರೆ ಈ ಬ್ರ್ಯಾಕೆಟಲ್ಲಿ ಆಕಾರ ಬರೋದಿಲ್ಲ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಈ, ಉ, ರಿ, ರಿ ಈ 4 ಅಕ್ಷರ ಆಗ್ಬಿಡುತ್ತೆ. ಮಧ್ಯದ ಅಕ್ಷರದಿಂದ ಕೂಡ ಲಾಸ್ಟ್ ಅಕ್ಷರ ಮಾತ್ರ ಇಂಥ ಲೆಟರ್ ಆಗಿರಬೇಕು. ನೀನು ಯಾವ ಲೆಟರ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಆಯುವನ್ ಸೂತ್ರದಲ್ಲಿ. ನಿನಗೆ ಇಷ್ಟ ಬಂದದ್ದು ಪ್ರತ್ಯಾಹಾರ ಮಾಡ್ಕೋಬೋದು. ಆದರೆ ವ್ಯಾಕರಣದಲ್ಲಿ ನಮ್ಗೆ ಎಷ್ಟು ಉಪಯೋಗ ಮಾಡ್ತೀವೋ ಅಷ್ಟು ಮಾತ್ರನೇ ಮಾಡ್ಕೊತೀವಿ. ಉಕ್ ಅಂತ ಹೆಸರಿಟ್ರೆ ಉ, ರಿ, ರಿ 3 ಅಕ್ಷರಗಳು. ಈ 3 ಅಕ್ಷರಗಳು ಉಕ್ ಅಂತ ಹೆಸರು. ಹೂ ಆದಮೇಲೆ ಯಾವ್ದು ರಿಕ್ ಅಂತ ಹೆಸರಿಟ್ರೆ ರಿ ಈ 2 ಅಕ್ಷರಗಳು. ಈ ಥರ ಪ್ರತ್ಯಯ ಆಗುತ್ತೆ. ಈ ಥರ ನಾವು ಈ ಕಾಂಬಿನೇಷನ್ ಎಷ್ಟು ಬೇಕೋ ಅಷ್ಟೊಂದೆಲ್ಲ ನಾವು ಹೆಸರು ಮಾಡ್ಕೋಬೋದು. ಸಾವಿರಾರು ಹೆಸರುಗಳು ಇಟ್ಕೋಬೋದು ಈ ಒಂದು ಸೂತ್ರದಲ್ಲಿ. ಆದರೆ ನಮಗೆ ವ್ಯಾಕರಣದಲ್ಲಿ ಎಷ್ಟು ಕೆಲಸಕ್ಕೆ ಬರ್ತಾವೋ ಈ 42 ಬ್ರ್ಯಾಕೆಟಲ್ಲಿ ಇದಾವಲ್ಲ, ಈ ಬ್ರ್ಯಾಕೆಟಲ್ಲಿ ಇರೋದ್ರ ಮಾತ್ರ ನಾವು ಇಲ್ಲಿ ಹೆಸರಿಟ್ಕೊತೀವಿ. ಈಗ ನೆಕ್ಸ್ಟ್ ಎಲ್ಲ ನೀವೇ ಹೇಳಬೇಕು. ಹಾಂ, ಅವುಗಳ ಹೆಸರು ಅವುಗಳ ಹೆಸರೇ ಅಕ್ ಅಂತ. ಈಗ ಅಚ್ ಅಂತ ವ್ಯಂಜನ ಇದು ಸ್ವರಗಳಿಗೆ ಏನಂತ ಹೆಸರಿಟ್ಟಿದ್ವಿ? ಅಚ್ ಅಂತ. ಅಚ್ ಅಂದರೆ ಈ ಆಯುವನ್ ಸೂತ್ರದಲ್ಲಿ ಅಕಾರದಿಂದ ಸ್ಟಾರ್ಟ್ ಮಾಡಿಕೊಂಡು ಚಕಾರದವರೆಗೂ ಮಧ್ಯದಲ್ಲಿ ಎಷ್ಟು ಅಕ್ಷರಗಳು ಬರ್ತಾವೋ ಆ ಎಲ್ಲ ಅಕ್ಷರಗಳು ಇಲ್ಲಿ ಬರ್ಕೊಂಡ್ಬಿಡ್ಬೇಕು. ಇದು ಸಂಗಿ, ಇದು ಸಂಜ್ಞಾ.
ಇದು ನೌನು, ಇದು ಎಲಿಮೆಂಟ್ಸ್. ಈ ಎಲಿಮೆಂಟ್ಸಿನ ಹೆಸರು ಅಚ್ ಅಂತ, ವ್ಯಂಜನಗಳು ಅಂತ ಅರ್ಥ. ಈಗ ಅಚ್ಚಲ್ಲಿ ಎಷ್ಟು ಅಕ್ಷರ ಬರುತ್ತಪ್ಪ? ಹಾಂ, 9 ಅಕ್ಷರ ಬರುತ್ತೆ. ಆ, ಈ, ಊ, ರಿ, ರಿ, ಎ, ಓ, ಔ, ಎ, ಓ, ಐ, ಔ. ಹೌದು, ಹಿಂಗೆ ಅಚ್ ಅಂದ ತಕ್ಷಣ ನಿಮಗೆ ಪ್ರತಿ ಸರ್ತಿ ನಾವು ಈ 9 ಅಕ್ಷರಗಳನ್ನ ಪ್ರತಿ ಸರ್ತಿ ಉಚ್ಚಾರಣೆ ಮಾಡೋಕ್ಕಾಗಲ್ಲ, ಎನರ್ಜಿ ವೇಸ್ಟ್ ಆಗುತ್ತೆ. ಆ, ಈ, ಊ, ರಿ, ರಿ, ಎ, ಓ, ಐ, ಔ ಈ ಅಕ್ಷರಗಳನ್ನು ಇಲ್ಲಿ ತಗೊಂಬನ್ನಿ ಅಂತ. ಒಂದೇ ಸಲ ನಾವು ಅಚ್ಚನ್ನು ಇಲ್ಲಿ ತಗೊಂಬನ್ನಿ ಅಂದ್ಬಿಟ್ರೆ ನಾವು ಅಷ್ಟು ಜನನ ಒಟ್ಟಿಗೆ ಕರೆದಂಗೆ ಆಗ್ಬಿಡುತ್ತೆ. ಈ ಥರ. ನೆಕ್ಸ್ಟ್ ಬ್ರ್ಯಾಕೆಟಲ್ಲಿರೋದು ಅಟ್ ಅಂತಿದೆ. ನಿಮ್ಮ ಅಟ್ಟಲ್ಲಿ ಎಷ್ಟು ಅಕ್ಷರ ಬರುತ್ತಪ್ಪ? ಅಟ್ಟಲ್ಲಿ ಎಷ್ಟು ಅಕ್ಷರ ಬರುತ್ತೆ? 9 + 4 13 ಅಕ್ಷರ. ಅಟ್ಟಿನಲ್ಲಿ 13 ಅಕ್ಷರ ಬರುತ್ತೆ. ನೆಕ್ಸ್ಟು ಕೈವಲ್ ಅನ್ನೋದವ್ರೆ ಹಣ್ಣು ಅಂತ ಬರ್ತಾ ಇದೆ ಪ್ರತ್ಯಯ. ಹಣ್ಣಲ್ಲಿ ಎಷ್ಟು ಅಕ್ಷರ ಬರುತ್ತೆ? 2 ನಕಾರಗಳಿದ್ದಾವೆ ಅಂತಿದ್ದು. ನೋಡು ಮತ್ತೆ ಆಯು ಸೂತ್ರದಲ್ಲಿ ಆಕಾರ ಎಲ್ಲಿದೆಯೋ ಇಲ್ಲಿ ನಕಾರ ಎಲ್ಲಿದೆಯೋ ನೋಡು. ಇವೆಲ್ಲ ಬಾರ್ಡರ್ಸು ಇಲ್ಲಿಂದ ಇಲ್ಲಿವರೆಗೆ ಅಂತ. ಆಕಾರದಿಂದ ಮೊದಲಿಟ್ಟು ನಕಾರ ತನಕ ಮಧ್ಯದಲ್ಲಿ ಎಷ್ಟು ಅಕ್ಷರಗಳು ಬರ್ತಾವೋ ಅವೇ ಅಲ್ಲಿ ಪಕ್ಕದಲ್ಲಿ ಬರ್ಕೋಬೇಕು. ಎಷ್ಟು అక్షరಗಳು బర్తాయి? పెద్దది నకారం ఇంకోటి ఉంది, స్టార్టింగ్లోనే ఉంది, మొదటి సూత్రంలోనే ఉంది. రెండు ఉన్నాయి ప్రత్యయాలు. దాన్ని చిన్న అన్న అంటారు, పెద్ద అన్న అంటారు. కైవల్యానందకి ఇంకా అర్థం కాలే. ಇವಾಗ ಅಣ್ಣ ಅನ್ನೋದು ಹೆಸರಪ್ಪ. ಈಗ ನೋಡಿದ್ದು ಅಚ್ಚ ಅನ್ನೋದು ಹೆಸರು. ಹೆಸರಿಡೋದ್ರಲ್ಲಿ ಏನು ಟೆನ್ಷನ್ ತಗೋಬೇಕು? ಯಾರಿಗೋ ಒಂದು ಹೆಸರು ಇಡ್ತೀವಿ, ಇದಕ್ಕೆ ಟೇಬಲ್ ಅಂತ ಹೆಸರಿಟ್ಟಿದ್ದೀವಿ, ಅದರಲ್ಲಿ ತಲೆ ಕೆಡಿಸ್ಕೊಳ್ಳೋದೇನಿರುತ್ತೆ. ಇವಾಗ ಇಷ್ಟು ಅಕ್ಷರಗಳಿಗೆ ಸೇರಿ ಅಚ್ಚ ಅಂತ ಹೆಸರಿಟ್ಟಿದ್ದೀವಿ ಅಷ್ಟೇ, ಹೆಸರಿಡ್ತಾ ಇದ್ದೀವಿ. ಮತ್ತು ಈ ಐಲಿವುಡ್ ಸೂತ್ರದಿಂದ ಅಚ್ಚ ಅಂತ ಅಂದ ತಕ್ಷಣ ಹೆಂಗೆ ನಾವು ಎಷ್ಟು ಅಕ್ಷರಗಳನ್ನು ಇಲ್ಲಿ 9 ಅಂತ ಯಾಕೆ ತಗೋಬೇಕು ಅಂದರೆ ಫಸ್ಟ್ ಪೇಜಲ್ಲಿ ನೀನು ಇಲ್ಲಿ ಬಾ. ಸ್ವಲ್ಪ ಇದಕ್ಕೆ ಬುದ್ಧಿ ಸ್ವಲ್ಪ ತೀಕ್ಷ್ಣ ಇರಬೇಕು, ಇಲ್ಲ ಅಂದರೆ ಅರ್ಥ ಆಗಲ್ಲ. ಇವು ಆಯುಂಡ್ ಸೂತ್ರ. ನೀನು ಪೇಜ್ಗೆ ಹೋಗಿಲ್ಲ, ಫಸ್ಟ್ ಪೇಜ್ಗೆ. ನೋಡಿ, ಇದು ನೋಡಿ, ಈ ಅಕ್ಷರ ಮೊದಲನೇ ಅಕ್ಷರ ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಅಚ್ಚಿನ ಆಕಾರ ಇಲ್ಲಿ ಕಾಣಿಸ್ತಾ ಆಕಾರ. ಈ ಚಕಾರ ಏನಿದೆ? ಚ. ಕೆಳಗಡೆ ಇದ್ರೆ ಲೈನ್ ಹಾಕಿರೋ ಚ ಎಲ್ಲಿದೆ? ಇಲ್ಲಿ ಸ್ಟಾರ್ಟಿಂಗಿಂದ ಹಿಡಿದು ಇಲ್ಲಿ ತನಕ ಇದು ಬೌಂಡ್ರಿಗಳು. ಇವೆರಡರ ಮಧ್ಯದಲ್ಲಿ ಏನೆಲ್ಲ ಅಕ್ಷರಗಳು ಬರ್ತಾವೋ ಆ ಅಕ್ಷರಗಳನ್ನು ಅಲ್ಲಿ ಬರ್ಕೊಳ್ಳೋದು ಅಚ್ಚ ಅಂತ. ಆದರೆ ಈ ಮಧ್ಯದಲ್ಲಿರೋದು ಈ ಎಕ್ಸ್ಟ್ರಾ ಲಾಸ್ಟ್ ಲೆಟರ್ಸ್ ಇರ್ತಾವಲ್ಲ, ಅವು ಹಾಫ್ ಲೆಟರ್ಸ್. ಆ ಹಾಫ್ ಲೆಟರ್ಸನ್ನು ತೆಗೆದುಬಿಡಬೇಕು. ಹಾಫ್ ಲೆಟರ್ಸನ್ನು ತೆಗೆದುಬಿಟ್ರೆ ಮಿಕ್ಕಿದ ಅಕ್ಷರದಿಂದ ಸೈಡಲ್ಲಿ ಬರ್ಕೊಂಡ್ಬಿಡ್ಬೇಕು. ಆ ಥರ ಆ ಥರ ಇದೆ. ಹೌದು, ಅದು ಸ್ಟಾರ್ಟಿಂಗ್ ಇನ್ಕ್ಲೂಡ್ ಮಾಡ್ಕೋಬೇಕು. ಆ ಲಾಸ್ಟಲ್ಲಿರೋ ಹಾಫ್ ಲೆಟರ್ ಇರ್ತಲ್ಲ, ಅದಕ್ಕೆ ವೃತ್ತಿನಲ್ಲಿ ಆದಿರ್ ಮಧ್ಯಗಾನ ಅಂತ. ಆದಿ ಶಬ್ದ ಮತ್ತು ಮಧ್ಯದ ಶಬ್ದಗಳು ಏನಾದರೂ ಸ್ಟಾರ್ಟಿಂಗ್ ಇರ್ತಂದರೆ ಅದನ್ನು ಇನ್ಕ್ಲೂಡ್ ಮಾಡ್ಕೋಬೇಕು. ಈ ಲಾಸ್ಟ್ ಲೆಟರ್ ಚ ಇದೆ ಅಲ್ಲ, ಜಸ್ಟ್ ಬೌಂಡ್ರಿ ಥರ ಯೂಸ್ ಮಾಡ್ತೀವಿ ಅಷ್ಟೇ. ಆ ಚಕಾರನ್ನು ಇನ್ಕ್ಲೂಡ್ ಮಾಡ್ಕೋಬಾರ್ದು. ಹಿತ್ತು ಲೆಟರ್ಸನ್ನು ಅರ್ಧ ಅಕ್ಷರಗಳನ್ನು ಮಧ್ಯದಲ್ಲಿ ಬರೀಬಾರ್ದು. ಆ ಥರ ಆ ಹಿತ್ತು ಲೆಟರ್ಸನ್ನು. ಇವಾಗ ಅಣ್ಣ ಅಂದರೆ 2 ಇರ್ತವೆ. ಒಂದು ವೃತ್ತಿನಲ್ಲಿ ಅದಕ್ಕೆ ಆ, ಈ, ಉ, ಈ 3 ಅಕ್ಷರಗಳಿಗೆ ಅಣ್ಣ ಅಂತ ಒಂದು ಹೆಸರು. ಇನ್ನೊಂದು ಹಣ್ಣು ದೊಡ್ಡದು ನಕಾರ ಲನ್ ತನಕ, ಅದರಲ್ಲಿ 13 ಅಕ್ಷರ ಇರುತ್ತೆ. ಆಕಾರ ప్రసంగాన్ని చూసి అప్పుడు మనం వాడుకోవాలి. చిన్న అన్న పెద్దదన్న అని.
దాన్ని కూడా శ్లోకం ఇస్తారు, ఎప్పుడు చిన్నది వాడాలి, ఎప్పుడు పెద్దది వాడాలి అని. ఆ కింద శ్లోకంలో ఇన్నులో కూడా రెండు వస్తాయి, చిన్న ఇన్ను పెద్ద ఇన్ను అని. ఎప్పుడు అవసరం వచ్చినప్పుడు దాన్ని వాడుకోవాలి. ಇವಾಗ ಹಣ್ಣು ದೊಡ್ಡ ಹಣ್ಣು ಬಂದುಬಿಟ್ಟು ಈ 9 ಪ್ಲಸ್ ಆ ಯ ವ ರ ಲ 1 2 3 4 5 9 ಪ್ಲಸ್ 5 14. ಹಣ್ಣದು ದೊಡ್ಡ ಹಣ್ಣಲ್ಲಿ 14 ಅಕ್ಷರಗಳು ಬಂದುಬಿಡ್ತವೆ. ಈ ಥರ ಇವಾಗ ನೀವು ನೋಟ್ಸಲ್ಲಿ ಇವತ್ತಿನ ಹೋಮ್ವರ್ಕ್ ಅದು ಈ ಟೇಬಲಲ್ಲಿರೋ ಪ್ರತಿಯೊಂದಕ್ಕೂ ನೀವು ಬರ್ಕೊಂಡು ಬರಬೇಕು. ಇವಾಗ 42 ಪ್ರತ್ಯಯ, ಇದನ್ನು ಪ್ರತ್ಯಯ ಅಂತಾರೆ, ಪ್ರತ್ಯಾಹಾರ ಅಂತಾರೆ, ಅಣಾದಿ ಸಂಜ್ಞಾ ಅಂತಾರೆ. ಇಷ್ಟು 3 ಪ್ರಕಾರದ ಹೆಸರಿರುತ್ತೆ. ಪ್ರತ್ಯಾಹಾರ ಅಂತಾರೆ. ವ್ಯಾಕರಣ ಓದೋ ಹುಡುಗನ ಫಸ್ಟ್ ಇದೇ ಪ್ರತ್ಯಾಹಾರಗಳು ಮಾಡುವ ಸೂತ್ರ ಯಾವುದು ಅಂತ ಕೇಳ್ತಾರೆ. ಆದಿರಂತೇನ ಸಹೇತ ಅಂತ. ಅಲ್ಲಿ ಒಂದು ದೃಷ್ಟಾಂತ ದೃಷ್ಟಾಂತ ಕೊಟ್ಟು ಯಥಾ ಅಣ್ ಇತಿ. ಯಥಾ ಅಂದರೆ ಹೇಗಂದರೆ ಅಣ್ಣು ಎಂಬುದು ಆ ಈ ಉ ವರ್ಣಾನಾಂ ಸಂಜ್ಞಾ. ಆ ಈ ಉ ಈ 3 ಅಕ್ಷರಗಳ ಹೆಸರು ಅಂದ್ಬಿಟ್ಟು. ಏವಂ ಇದೇ ಪ್ರಕಾರ ಅಚ್ಚು, ಹಲ್ಲು, ಅಲ್ಲು ಇತ್ಯಾದಯ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲವೂ ಕೂಡ ನೀವು ಇದೇ ಥರ ಅರ್ಥ ಮಾಡ್ಕೊಂಬಿಡಿ ಅಂತ. ಇವಾಗ ಈ 42 ಏನಿದಾವೆ ಈ ಶಾರ್ಟ್ಕಟ್ಗಳು ಇವಾಗ ಹೆಸರು ಇಟ್ಟಿದ್ದೀವೋ ಈ 42 ನಾವು ಉಪಯೋಗ ಮಾಡ್ತೀವಿ. ಈ 42 ನೀವು ಒಂದು ಸತಿ ನೋಟ್ಬುಕ್ಕಲ್ಲಿ 42 ಬರ್ಕೊಂಬರ್ಬೇಕು. ಬರ್ಕೊಂಬಂದು ಮೈಂಡಲ್ಲಿ ಸ್ವಲ್ಪ ಇವಿದ್ದರೆ ನಾಳೆ ಇಕೋ ಎಣಚಿ ಅಂತ ಒಂದು ಸೂತ್ರ ಬರುತ್ತೆ. ಇಕ್ಕು ಸ್ಥಾನದಲ್ಲಿ ಅಣ್ಣನ್ನು ಆದೇಶ ಮಾಡಿ ಅಂದ್ಬಿಟ್ಟು ಇಕ್ಕಿಗೆ ಸಂಬಂಧಪಟ್ಟದ್ದು ಯಾವುದೋ ಒಂದು ಅಕ್ಷರ ಇದ್ದರೆ ಅದನ್ನು ಒದ್ಬಿಟ್ಟು ಹಣ್ಣು ಹೋಗ್ಬಿಟ್ಟು ಆ ಜಾಗದಲ್ಲಿ ಹೋಗಿ ಕೂತ್ಕೋಬೇಕು. ಈ ಹಣ್ಣು ಇಕ್ಕು ಈ ಪ್ರತ್ಯೇಕ ನಮ್ಮ ಮೈಂಡಲ್ಲಿದ್ದರೆ ಬೇಗ ಪ್ರಾಸೆಸ್ ಈಸಿ ಆಗುತ್ತೆ. ಇಲ್ಲ ಅಂದರೆ ಇಕ್ಕಂದರೆ ಯಾವ ಅಕ್ಷರಗಳು, ಹಣ್ಣಂದರೆ ಯಾವ ಅಕ್ಷರಗಳು, ಫ್ಲ್ಯಾಶ್ ಲೈಟ್ ಥರ ಬ್ರೈನಲ್ಲಿ ಬರಬೇಕು. ಟ್ಯೂಬ್ ಲೈಟ್ ಥರ ಮೆಲ್ಲಗೆ ಬಂದರೆ ಪ್ರಾಸೆಸ್ ಸ್ಲೋ ಆಗಿಬಿಡುತ್ತೆ. ಟಕ್ 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 ಅಂತ ಬಂದರೆ ನಾವು ಅಭ್ಯಾಸ ಮಾಡಿದರೆ ಟಕ್ 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 ಅಂತ ಫಿಂಗರ್ ಟಿಪ್ಸಲ್ಲಿ ಆಗಿ ಮುಂದೆ ಪ್ರಾಸೆಸ್ ಮಾಡ್ಕೊತಾ ಇರಬೇಕು. ಇದು ಸಾಮಾನ್ಯ ಮ್ಯಾಥಮೆಟಿಕ್ಸ್ ಅಲ್ಲ ಇದು. ಇವೆಲ್ಲ ಓದಿದ್ರೆ ಗೊತ್ತಾಗುತ್ತೆ ಋಷಿಗಳು ಏನು ಬ್ರೈನ್ ಇತ್ತು ಅವ್ರದ್ದು, ಏನು ತಾಕತ್ತಿತ್ತು ಅಂತ. ಹೆದರ್ಕೊಂಡ್ಬಿಡ್ತಾರೆ ಇವನು ಕೋಡಿಂಗ್ ಲ್ಯಾಂಗ್ವೇಜ್ ನೋಡಿಬಿಟ್ಟು ಪಾಣಿದ್ದು. ಸಾಫ್ಟ್ವೇರ್ ಇಂಜಿನಿಯರ್ಗೂ ಇಷ್ಟೊಂದು ಪ್ರೋಗ್ರಾಮಿಂಗ್ ಮಾಡೋಕ್ಕೆ ಬರೋಲ್ಲ. ಇಷ್ಟೊಂದೆಲ್ಲಕ್ಕೆ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೆಸರು ಇಟ್ಕೊಂಡು ಆಶ್ಚರ್ಯ ಅನಿಸ್ಬಿಡುತ್ತೆ ಹೆಂಗೆ ಯೂಸ್ ಮಾಡಿದ್ದಾರೆ ಬ್ರೈನ್ಸ್ ಅಂದ್ಬಿಟ್ಟು. ತುಂಬ ಅದ್ಭುತವಾಗಿರುತ್ತೆ. ನಾವು ಸಂಧಿ ವಿಚ್ಛೇದ ಪ್ರಕರಣ ತನಕ ಅಂದ್ಕೊಂಡಿದ್ದೀವಿ. ವ್ಯಾಕರಣ ನೋಡಿ ಮೋಕ್ಷ ಅನ್ನೋ ಲಕ್ಷ್ಯ ಇಟ್ಕೊಂಡವ್ರಿಗಾದರೆ ವ್ಯಾಕರಣಕ್ಕಿಂತ ಒಳ್ಳೆ ಮಿತ್ರ ಇನ್ನೊಂದಿಲ್ಲ. ಸಂಸಾರನ ಮರಿಬೇಕು, ಸಂಸಾರದ ಕಡೆಯಿಂದ ಮನಸ್ಸನ್ನು ಈ ಕಡೆ ತಿರುಗಿಸ್ಬೇಕಂದ್ರೆ ನಮ್ಮ ಸಲುವಾಗಿ ಅಂತ ಚೋಟ ಮಹಾರಾಜ್ ಪ್ರೂವ್ ಮಾಡಿ ಹೇಳಿದ್ದಾರೆ. ಯಾಕಂದರೆ ಹೊರಗಡೆ ಪ್ರತಿಯೊಬ್ಬರ ಕೆಲಸನೂ ವ್ಯಾಕರಣ ಇಲ್ಲ ಅಂದರೆ ಎಲ್ಲರ ಜೀವನ ನಡೀತಾ ಇದೆ. ಯಾರ ಜೀವನದ್ದು ಯಾರಿಗೂ ಏನೂ ಹಸಿವಿಂದ ಸಾಯ್ತಾ ಇಲ್ಲ ವ್ಯಾಕರಣ ಗೊತ್ತಿಲ್ಲ ಅಂದ್ಬಿಟ್ಟು. ಮತ್ತು ಭೂಲೋಕದಲ್ಲಿ ವ್ಯಾಕರಣ ಬಂದಿತ್ತಂದ್ರೆ ಕೇವಲ ಮೋಕ್ಷನ ಹೊಂದಬೇಕು ಅಂದ್ಕೊಂಡಿರೋ ಶಾಸ್ತ್ರ, ಮುಖ್ಯವಾಗಿ ಸ್ವಾಧ್ಯಾಯ ಮಾಡೋರ ಸಲುವಾಗಿ ಇದೊಂದು ಟೆಕ್ನಿಕ್. ಇದು ಪ್ರಪಂಚದ ಕಡೆಯಿಂದ ಮನಸ್ಸು ಈ ಕಡೆ ತಿರುಗಿಸಿ ಆ ಯಾಕಂದರೆ ಇವಾಗ ಯಾವುದೊಂದು ಉಪನಿಷತ್ತು ಮಂತ್ರ ಆಗಲಿ, ಭಗವದ್ಗೀತೆ ಶ್ಲೋಕ ಆಗಲಿ, ಯಾವ ಟೀಕಾ ಕೆಳಗಡೆ ಬರ್ತಿರೋ ಕಾಮೆಂಟ್ರಿ ಆಗಲಿ ಎಲ್ಲೋ ಅಷ್ಟೊಂದು ಒಂದು ವಿಶ್ವಾಸದ ಮೇಲೆ ಹೋಗ್ತಾ ಇರುತ್ತೆ. ನೀನು ವ್ಯಾಕರಣ ತಿಳ್ಕೊಂಬಿಡು, ಪ್ರಿಂಟ್ ಮಿಸ್ಟೇಕ್ ಇದ್ರೂ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ ಇದಿಲ್ಲ, ಇದು ಹಿಂಗಿರಬೇಕಾಗಿತ್ತು ಅಂದ್ಬಿಟ್ಟು. ಒಂದು ಚುಕ್ಕೆಯನ್ನು ಪಕ್ಕಕ್ಕೆ ತೆಗಿಯೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ತನಕ ನಮ್ಮ ಶಾಸ್ತ್ರನ ಯಾರೂ ಭಂಗಪಡಿಸೋಕ್ಕಾಗಲೇ ಇಲ್ಲ. ಸಂಸ್ಕೃತದಲ್ಲಿರೋ ಶಾಸ್ತ್ರನ ಮಿಕ್ಸಪ್ ಮಾಡಿ ಸುಮಾರು ಯಾರಿಗೆ ಜರ್ಮನಿನಲ್ಲಿ ಈತನಿಗೆ ಆತನ ಹೆಸರು ಮರ್ತೋಗ್ಬಿಟ್ಟು ತುಂಬ ಫೇಮಸ್ಸು. ಅವನಿಗೆ ಎಲ್ಲ ಈ ಉಪನಿಷತ್ತುಗಳು ಇವೆಲ್ಲ ನೀನು ಮಿಕ್ಸ್ ಮಾಡಿಬಿಟ್ಟು ಎಲ್ಲ ನಮ್ಮ ವೆಸ್ಟರ್ನ್ ಕಲ್ಚರೇ ಇದರಲ್ಲಿ ಇಂಪ್ಲಿಮೆಂಟ್ ಆಗೋ ಥರ ಮಾಡಿಬಿಡು ಅಂತ ಕೊಟ್ಟಿದ್ದರು. ಅವನು ಅದನ್ನು ರಿಸರ್ಚ್ ಮಾಡಿ ಇದರಲ್ಲಿ ಅದು ಇದು ಸೇರಿಸಿಬಿಟ್ಟು ಎಲ್ಲ ಮಲಿನತೆ ಮಾಡಬೇಕಂದ್ರೆ ಟ್ರೈ ಮಾಡಿ ನೋಡೋಕ್ಕೆ ಹೋಗಿ ಅವನು ಮಾಡಬೇಕಂದ್ರೆ ಅವನು ಓದಿ ಅರ್ಥ ಮಾಡ್ಕೋಬೇಕಲ್ಲ. ಅವನು ಓದಿ ಅರ್ಥ ಮ್ಯಾಕ್ಸ್ ಮುಲ್ಲರ್ ಜರ್ಮನಿ ಆತ. ಅವನು ದೊಡ್ಡ ಜೀವನ ಮುಕ್ತ ಪುರುಷ ಆಗಿಬಿಡ್ತಾನೆ. ಶಾಸ್ತ್ರ ಅಂಥದ್ದು. ನೀನು ದ್ವೇಷದಿಂದ ಆದರೂ ಓದು, ಹೆಂಗಾದರೂ ಓದು, ನಿನಗೆ ಅದು ಸರಿಯಾಗಿ ಅರ್ಥ ಆಗಿತ್ತು ಅಂದರೆ ನಿನಗೆ ಅದು ಜ್ಞಾನ ಬಂದ್ಬಿಡುತ್ತೆ. ಅವನು ಅದನ್ನು ಕೆಡಿಸ್ಬೇಕು ಅನ್ನೋ ಉದ್ದೇಶದಿಂದ ಓದೋಕ್ಕೆ ಹೋಗ್ಬಿಟ್ಟು ಅವನು ಜ್ಞಾನಿ ಆಗಿಬಿಟ್ಟು ಇನ್ನೂ ಒಳ್ಳೆ ಟೀಕಾ ಬರೆದು ಬಿಡ್ತಾನೆ. ಅದನ್ನು ಇನ್ನೂ ಚೆನ್ನಾಗಿ ಅದನ್ನು ಇಂಗ್ಲೀಷಲ್ಲಿ ಒಳ್ಳೆ ಜರ್ಮನಲ್ಲಿ ಇಂಗ್ಲೀಷಲ್ಲಿ ಚೆನ್ನಾಗಿ ಅನುವಾದ ಮಾಡಿಬಿಡ್ತಾನೆ.
ಯಥಾರ್ಥವಾಗಿ. ಅಂಥದ್ದು ಶಾಸ್ತ್ರ ಅದು. ಯಾರೂ ಏನು ಒಂದು ಚುಕ್ಕೆಯನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇಮಿಡಿಯೇಟಾಗಿ ವ್ಯಾಕರಣ ಗೊತ್ತಿರೋರಿಗೆ ಇಮಿಡಿಯೇಟಾಗಿ ಗೊತ್ತಾಗ್ಬೇಕು, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ, ಇಲ್ಲೊಂದು ಚುಕ್ಕೆ ಇರಬೇಕು ಅಂದ್ಬಿಟ್ಟು ಆ ಥರ. ಆದರೆ ಆ ಒಂದು ವ್ಯಾಕರಣದಿಂದನೇ ಇಲ್ಲಿ ತನಕ ನಮ್ಮ ಶಾಸ್ತ್ರದಲ್ಲಿ ಮಲಿನತೆ ಬಂದಿಲ್ಲ. ಇಲ್ಲ ಅಂದರೆ ಇಷ್ಟ ಬಂದವರು ಈಗ ನೋಡಿ, ಯಾವುದೋ ಬೇರೆ ಗ್ರಂಥಗಳಲ್ಲಿ ಬೈಬಲಲ್ಲೇ ಆಗಲಿ ಎಷ್ಟು ಚೇಂಜಸ್ಸು. ಸ್ಟಾರ್ಟಿಂಗಲ್ಲಿ 50 ವರ್ಷ ಮುಂಚೆ ಇರೋ ಪುಸ್ತಕದಲ್ಲಿ ಈಗಿರೋ ಪುಸ್ತಕದಲ್ಲಿ ಫುಲ್ಲು ಚೇಂಜಸ್ ಇದ್ಬಿಟ್ಟಿರುತ್ತೆ. ಎಲ್ಲ ಸೇರಿಸಿ ಇಲ್ಲದೇ ಇರೋದು ಅದು ಇದು. ಈಗ ಪುನರ್ಜನ್ಮ ಎಲ್ಲ ಪ್ರಾಕ್ಟಿಕಲಾಗಿ ಪ್ರೂವ್ ಆಗ್ತಾಯಿದೆ. 3000ಕ್ಕಿಂತ ಹೆಚ್ಚು ಎಲ್ಲ ಪ್ರತಿಯೊಂದು ದೇಶದಲ್ಲೂ ಪೂರ್ವಜನ್ಮನ ನೆನಪು ಮಾಡ್ಕೊಂಡ್ರೆ ಸಣ್ಣ ಮಕ್ಕಳಿದ್ದಾರೆ. ಜರ್ಮನಿಯಲ್ಲಿ ಹುಟ್ಟು ಫ್ರಾನ್ಸ್ ಮಾತಾಡ್ತಾರೆ ಸಣ್ಣ ಮಕ್ಕಳು, ಆಂಧ್ರದಲ್ಲಿ ಹುಟ್ಟು ಮರಾಠಿ ಮಾತಾಡ್ತಾರೆ. ಪೂರ್ವಜನ್ಮದಲ್ಲಿ ಇವ್ರು ನನ್ನ ಹೆಂಡತಿ, ಇವ್ರು ನನ್ನ ಮಕ್ಕಳು ಅಂತೆಲ್ಲ ತೋರಿಸ್ಬಿಡ್ತಾರೆ. ಪುನರ್ಜನ್ಮ ಅನ್ನೋದು 100% ಪ್ರೂವ್ ಆಗಿಬಿಟ್ಟಿದೆ. ಈಗ ಮುಂಚೆ ಅವರು ಪುನರ್ಜನ್ಮ ಅನ್ನೋದು ಇಲ್ಲವೇ ಇಲ್ಲ ಅಂತೆಲ್ಲ ಏನೇನೋ ಗೊಬ್ಬೆಗರಿಸಿದ್ರು. ಇವಾಗ ಪ್ರಾಕ್ಟಿಕಲಾಗಿ ಪ್ರೂವ್ ಆಗ್ತಾಯಿದೆ. ಮತ್ತು ಈಗ ಅದನ್ನು ಸೇರಿಸ್ಬೇಕಲ್ಲ, ಅವ್ರ ಗ್ರಂಥಗಳಲ್ಲಿ ಮುಂಚೆ ಏನೆಲ್ಲ ಬರ್ತಿದ್ರು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ದಾರಿಲಿ ಹುಡುಕ್ಬಿಟ್ಟು ಅಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಮಾಡಿಕೊಂಡು ಎಲ್ಲ ಸೇರಿಸ್ಕೊತಾ ಇದ್ದಾರೆ. ಇಲ್ಲಾಂದರೆ ಈಗ ಜನರ ಮುಂದೆ ಮತ್ತೆ ಅದು ಬಯಲಿಗೆ ಬಂದುಬಿಡುತ್ತೆ. ಕೇವಲ ಸನಾತನ ಧರ್ಮ ಮತ್ತು ಬೌದ್ಧ ಮತದಲ್ಲಿ ಸ್ವಲ್ಪ ಪುನರ್ಜನ್ಮನೂ ಹೋಗ್ತಾಯಿದ್ರು. ಮಿಕ್ಕಿದವ್ರು ಯಾವ ಮತದಲ್ಲೂ ಪುನರ್ಜನ್ಮ ಹೋಗ್ತಿರ್ಲಿಲ್ಲ. ಇವಾಗ ಸಿಕ್ಕಾಕೊಂಡ್ಬಿಟ್ರು ಅವರು. ಆದ್ದರಿಂದ ಅವೆಲ್ಲ ಮಿಕ್ಕಿದ ಶಾಸ್ತ್ರಗಳು, ಮಿಕ್ಕಿದ ಗ್ರಂಥಗಳೆಲ್ಲ, ಗುರು ಗ್ರಂಥ ಕೂಡ ಅಷ್ಟೇ. ಸ್ಟಾರ್ಟಿಂಗ್ ಗುರು ಗೋವಿಂದ್ ಸಿಂಗ್ ಬರೆದಿರೋಂಥ ಸಿಖ್ ಗ್ರಂಥಕ್ಕೂ ಈ ಗ್ರಂಥಕ್ಕೂ ಫುಲ್ಲು ವೇರಿಯೇಷನ್. ಅಪ್ಡೇಟ್ ಮಾಡ್ಕೊಳಕ್ಕೆ ಹೋಗ್ಬಿಟ್ಟು ಅದು ಇದು ಮಿಕ್ಸ್ ಮಾಡಿ ಕಚಡ ಮಾಡಿಬಿಟ್ಟಿದ್ದಾರೆ. ನಮ್ಮ ಉಪನಿಷತ್ತು ಮಂತ್ರ ಯಾವನು ಮುಟ್ಟೋಕ್ಕಾಗಲ್ಲ. ರೂಲ್ಸು, ನಿಯಮಗಳು, ವ್ಯಾಕರಣದ ಅಷ್ಟು ಸ್ಟ್ರಾಂಗ್ ಇದೆ. ಒಂದು ಚುಕ್ಕಿ ಈ ಪಕ್ಕಕ್ಕೆ ತೆಗೆದೇನಂದರೆ ಇಮಿಡಿಯೇಟಾಗಿ ಗೊತ್ತಾಗ್ಬಿಡುತ್ತೆ. ಆದ್ದರಿಂದ ಅದು ಸೇಫ್ ಆಗಿದೆ. ಮಿಕ್ಕಿದ್ದು ನಾವು ಇವತ್ತು ಹೋಮ್ವರ್ಕ್ ಅದೇ. ಈ 42 ಪ್ರತ್ಯಯಗಳಿಗೆ ಪಕ್ಕದಲ್ಲಿ ಆ ಥರ ಅಕ್ಷರಗಳು ಏನು ಯಾವ್ಯಾವ ಅಕ್ಷರ ಬರುತ್ತೆ ಅಂತ ಬರ್ಕೊಂಡು ಬನ್ನಿ. ಓಂ ನೃತ್ತಾವಸಾನೆ ನಟರಾಜರಾಜೋ ನನಾದಡಕ್ಕಾಂ ನವಪಂಚವಾರಂ ಉದ್ದತ್ತು ಕಾಮಃ ಸನಕಾದಿಸಿದ್ಧ ಏತದ್ವಿಮರ್ಶೆ ಶಿವಸೂತ್ರಜಾಲಂ. ಓಂ ಶಾಂತಿ ಶಾಂತಿ ಶಾಂತಿ. ಬೈಬಲ್ ಅವೆಲ್ಲ ಮತ್ತೆ ಆರ್ಟಿಸ್ಟ್ ಆಗ್ತಾವೆ, ಎಲ್ಲ ಆಗ್ಬಿಟ್ಟಿದ್ದಾವೆ. ಅವ್ರದ್ದೇ